ನಾನು ಎಲ್ಲೂ ಕೂಡ ನಾನೇ ಅವ್ರ ಹೆಸರುಗಳನ್ನ ಎಲ್ಲೂ ಕೂಡ ಬಳಕೆ ಮಾಡಲ್ಲ. ನೀವು ನೋಡಿರ್ಬೋದು, ಇಲ್ಲಿವರೆಗೂ ನಾನು ಮಾಡಿಲ್ಲ. ಕೆಲವರು ಅವ್ರ ಹೆಸರನ್ನ ತಮ್ಮ ಬೆಳವಣಿಗೆಗೆ ಬೆಳೆಸ್ಕೊಳ್ಳೋ, ಎಲ್ಲೋ ಒಂದ್ ರೋಡಲ್ಲಿ ಒಂದ್ ಪ್ರಾಣಿ ಮಧ್ಯದಲ್ಲಿ ನಿಂತಿದ್ರೆ ಅವ್ರು ಹಿಡಿದು ಅದ್ರ ಜೊತೆ ಮಾತನಾಡೋ ಮುಖಾಂತರ ಅದನ್ನ ಸೈಡ್ ಕಳಿಸೋ ಪ್ರಯತ್ನ ಮಾಡ್ತಾರೆ. ಬಿಗ್ ಬಾಸ್ ಒಳಗೆ ಹೋಗೋದು ನಾಟ್ ಈಸಿ. ಎಲ್ಲಾ ಪರೀಕ್ಷೆಗಳನ್ನೂ ಮಾಡಿಸ್ಕೊಂಡು ಹೋಗ್ಬೇಕು. ನೀವು ಹೇಗಿದ್ದೀರಾ ಅಣ್ಣ, ಫೋನಲ್ಲೇ ಕೇಳ್ತೀಯಲ್ಲ, ಬಂದ್ ಮಾತಾಡಿಸ್ತೀಯಾ ಅಂತಾರೆ. ಸಂಜೆ 6 ಗಂಟೆಗೆ ಫ್ಲಾಟ್ ಇಂದ ಹೊರಡ್ತೀನಿ, 8:30 ತೋಟದಲ್ಲಿ ಇರ್ತೀನಿ. ಸರ್, ಮದ್ವೆಗೂ ಮುಂಚೆ ಯಾರನ್ನಾರು ಲವ್ ಮಾಡಿದ್ರ? ಇಂತ ಪ್ರಶ್ನೆಗಳು ಬಿಡ್ತೀರಾ ನೀವು? ಅರ್ಜುನ್ ಸರ್ ಜೊತೆ ಮತ್ತೊಂದು ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೊಂದಷ್ಟು ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡಿದೀನಿ, ನಾನು ನಿಮ್ನ ಕೇಳ್ತೀನಿ, ಓಕೆನಾ? ಸೊ ನಿಮ್ಗೆ ತುಂಬಾ ಟೆನ್ಷನ್ ಆದಾಗ ನೀವೇನ್ ಮಾಡ್ತೀರಾ? ನಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಯಾಕಂದ್ರೆ ನನಗೆ ಕೋಪ ಜಾಸ್ತಿ. ಈಗ ಇತ್ತೀಚಿನ ದಿನಗಳಲ್ಲಿ ಅದು ಕಾಲಕ್ರಮೇಣ ಸರ್ಟನ್ ಪೀರಿಯಡ್ ಅದ್ ಆಗ್ತಾ ಹೋಗ್ತಾ ಅದ್ ನಿಮ್ಗೆ ಹೊರಟೋಗುತ್ತೆ. 2 ಹೆಣ್ಮಕ್ಳು ಇರೋದ್ರಿಂದ ಅವ್ರು ಶಾಂತ ಮಾಡ್ಬಿಟ್ಟಿದ್ದಾರೆ. ಸೊ ನೌ ಐ ಆಮ್ ಸೆಟಲ್ಡ್. ಕೋಪ ಬಂದಾಗ ನನ್ನಷ್ಟಕ್ಕೆ ನಾನೇ ಒಂದಷ್ಟು ಶಿವನ್ನ ಜಪ ಮಾಡ್ಕೊಂಡು ಒಂದಷ್ಟು ಆ ಸಿಚುವೇಶನ್ ಇಂದ ಆದಷ್ಟು ದೂರ ಇರಕ್ ಪ್ರಯತ್ನ ಪಡ್ತೀನಿ. ನಾನು ಅಲ್ಲಿಗೆ ಹೋದ್ರೆ ಆ ಹೀಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಹೀಟ್ ಆಫ್ ದ ಮೊಮೆಂಟ್ ವಿಲ್ ಬಿ ಮೋರ್. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ. OTT ಬಿಗ್ ಬಾಸ್ ಅಲ್ಲೂ ಕೂಡ ಅವಾಯ್ಡ್ ಮಾಡಿದೀರಾ ಅನ್ಸುತ್ತೆ ನೀವು, ಬಿಗ್ ಬಾಸ್ ಹೋದಾಗ? ಅದು ಬಹುಶಃ ನಾನು ಇನ್ನೊಂದಷ್ಟು ದಿವಸ ಇದ್ದಿದ್ರೆ ಒಂದಷ್ಟು ಒಳ್ಳೆ ಫೈಟ್ ಎಪಿಸೋಡ್ಗಳು ನೋಡ್ಬೋದಿತ್ತೆ. ಆಚೆ ನ್ಯೂಸ್ ಅವ್ರಿಗೆಲ್ಲ ಒಳ್ಳೆ ಟ್ರೈನ್. ಸಮಥಿಂಗ್ ಹ್ಯಾಪನ್ಸ್ ಫಾರ್ ಸಮಥಿಂಗ್ ಗುಡ್ ಅಂತಾರಲ್ಲ, ಸೊ ಹಂಗಾಗಿ ನಾನು ಆಚೆ ಬಂದಿದ್ದೆ ಒಳ್ಳೇದಾಯ್ತು. ಅನುಭವ ಹೇಳೋದಾದ್ರೆ ಬಿಗ್ ಬಾಸ್ ಅನುಭವ. ಬಿಗ್ ಬಾಸ್ ಎಲ್ಲರಿಗೂ ಸಿಕ್ಕಲ್ಲ. ನೋಡಿ, ಇವತ್ತು ಈಗ ಆಲ್ರೆಡಿ ಟ್ರೆಂಡಿಂಗ್ ನಡೀತಿದೆ. ಆಡಿಷನ್ಸ್ ವಿಚಾರದಲ್ಲಿ ಟ್ರೆಂಡಿಂಗ್ ನಡೀತಿದೆ. ಏನಂದ್ರೆ ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಅಷ್ಟು ಒಂದು ಬೆಲೆ ಇದೆ. ಸೊ ಎಷ್ಟೋ ಜನ ಅದಕ್ಕೆ ಹೋಗಕ್ಕೆ ಅವರೇ ಪ್ರಯತ್ನ ಪಡ್ತಾರೆ. ಯಾರ್ಯಾರ ಕೈಲೋ ಫೋನ್ಗಳು ಮಾಡಿಸ್ತಾರೆ. ಆದ್ರೆ ಯಾವುದೂ ಇಲ್ದೆ ಅಲ್ಲಿಂದಾನೇ ನನಗೆ ಕಾಲ್ ಬಂದು ನನ್ನನ್ನ ಕರೀತಾರೆ ಅಂದ್ರೆ, ಸೊ ಎಲ್ಲ ಒಂದ್ ಕಡೆ ನಾನು ಜೀವನದಲ್ಲಿ ಅಷ್ಟಾದ್ರೂ ಒಂದಷ್ಟು ರೆಕಗ್ನೈಸೇಷನ್ ಅದು ಪಡೆದಿದ್ದೀನಲ್ಲ, ಆ ತೃಪ್ತಿ ನನ್ಗೆ ಯಾವಾಗ್ಲೂ ಇದೆ. ನಾನು ಯಾವುದೇ ಇಲ್ಲಿವರೆಗೂ ನನ್ನ ಇಂಡಸ್ಟ್ರಿಯಲ್ಲಿ ಒಂದು ಇನ್ಫ್ಲೂಯೆನ್ಸ್ ಉಪಯೋಗಿಸಿರೋದಾಗ್ಲಿ, ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಕೊಟ್ಟ ಮೇಲೆ ರೆಫರೆನ್ಸ್ ಮೇಲೆ ನಾನು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿರೋದಾಗ್ಲಿ ಇತಿಹಾಸದಲ್ಲೇ ಇಲ್ಲ. ಇಟ್ ಈಸ್ ಎ ಸೆಲ್ಫ್ ಮೇಡ್. ನನ್ಗೆ ಏನು ನನಗ್ ಬಂದಿದ್ಯೋ ಅದನ್ನೇ ನಾನ್ ಮಾಡಿರೋದು ಹೊರತು ಯಾವತ್ತು ನಾನೇ ಎಲ್ಲೂ ಕೂಡ ಅವಕಾಶಗಳನ್ನ ಹೋಗಿ ನಾನು ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಕೇಳಿ ಪಡೆದಿರೋದಲ್ಲ. ಬಿಗ್ ಬಾಸ್ ಮನೆಯೊಳಗಿನ ಜೀವನದಿಂದ ನೀವೇನೇನೆಲ್ಲ ಕಲ್ತ್ರಿ? ಪೇಷನ್ಸ್ ಕಲಿಸುತ್ತೆ ನಿಮ್ಗೆ. ಯಾಕಂದ್ರೆ ಅಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಎ ಟ್ರೋಫಿ ಗೆಲ್ಲೋದು ಮಾತ್ರ ಅಲ್ಲಿ ನಿಮ್ ಉದ್ದೇಶ ಆಗಿರಲ್ಲ. ಅಲ್ಲಿ ಸರ್ವೈವಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿದಿನ ನಿಮ್ ಸರ್ವೈವಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಟಾಸ್ಕ್ ಗೆದ್ರೆ ನಿಮಗೆ ಸರಿಯಾದಂತ ರೇಷನ್ ಇನ್ನೊಂದು ಅದೆಲ್ಲ ಸಿಗದೆ ನಿಮಗೆ ಟಾಸ್ಕ್ ಗಳ ಗೆದ್ರೆ ನಿಮ್ ಗ್ರಾಸರೀಸ್ ನೀವೇ ಪಡ್ಕೋಬೇಕು. ನಿಮ್ ಅಡ್ಗೆಗಳನ್ನ ನೀವೇ ಮಾಡ್ಕೊಂಡು ನಮ್ ಬಟ್ಟೆಗಳು ನಾವೇ ಹೋಗ್ಕೊಂಡು ಇಲ್ಲಿ ನಾವ್ ಯಾವ್ದು ಮಾಡಲ್ವೋ ಅದೆಲ್ಲ ಮಾಡಿಸುತ್ತೆ. ದಟ್ ಇಸ್ ಬಿಗ್ ಬಾಸ್. ಸರ್, ಸ್ಟೆಪ್ಸ್ ಹೇಗಿತ್ತು ನಿಮ್ಗೆ? ಫಸ್ಟ್ ಕಾಲ್ ಬಂತು, ಅದಾದ್ಮೇಲೆ ಅದು ಇಟ್ ಈಸ್ ಎ ಬಿಗ್ ಪ್ರೊಸೀಜರ್. ಸುಮ್ನೆ ಫೋನ್ ಬಂದ ತಕ್ಷಣ ನೀವು ಬಿಗ್ ಬಾಸ್ ಸೆಲೆಕ್ಟ್ ಅಂತ ಯಾರು ಹೇಳಲ್ಲ. ಒಂದ್ ದೊಡ್ಡ ಪ್ರೊಸೀಜರ್ ಇದೆ. ಅಲ್ಲಿ ನಮ್ಮನ್ನ ಇಂಟರ್ವ್ಯೂಗಳಿಗೆ ಕರೀತಾರೆ. ಒಂದ್ 2-3 ಇಂಟರ್ವ್ಯೂ ಆಗತ್ತೆ. ನನ್ನ ಫೈನಲ್ ಇಂಟರ್ವ್ಯೂ ನಂದು ಪರಮ್ ಸರ್ ಜೊತೆ ಆಗಿತ್ತು. ಸೊ ಹಿ ವಾಸ್ ಇಂಪ್ರೆಸ್ಡ್. ಅವರು ಖುಷಿ ಪಟ್ಟಿದ್ರು. ಒಂದಷ್ಟು ಮೆಡಿಕಲ್ ಟೆಸ್ಟ್ ಗಳಿರುತ್ತೆ. ಬಿಗ್ ಬಾಸ್ ಒಳಗೆ ಹೋಗೋದು ನಾಟ್ ಈಸಿ. ಎಲ್ಲಾ ಪರೀಕ್ಷೆಗಳನ್ನೂ ಮಾಡಿಸ್ಕೊಂಡು ಹೋಗ್ಬೇಕು ನೀವು. ಅಲ್ಲಿ ಹೋಗೋ ಗಂಟ ಫೈನಲ್ ಇರಲ್ಲ ನಿಮ್ಗೆ. 100% ಇಲ್ಲ. ಎನಿಥಿಂಗ್ ಮೇ ಹ್ಯಾಪನ್. ಈ ರಾಜಕೀಯದಲ್ಲಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವಾಗ್ಲೂ ಅಂತ ತಿಳ್ಕೊಳ್ಳಿ, ನೀವು ಕ್ಯಾಮ್ರಾ ಮುಂದೆ ಹೋಗಿ ಮಾಡಾದ್ಮೇಲೆನೆ ಅದು ನೀವು ಅಂತ. ಬೆಳಗಾಗೋ ಅಷ್ಟ್ರಲ್ಲಿ ಯಾರು ಬೇಕಿದ್ರು ಈಗ ಹಂಗೆ ರಾಜಕೀಯದಲ್ಲೂ ಅಷ್ಟೇ. ನನಗೆ ಟಿಕೆಟ್ ನಾ ಬೆಳಗ್ಗೆವರೆಗೂ ಅನ್ಕೊಂಡಿರ್ತೀನಿ. ಬೆಳಗ್ಗೆ ಬಿ ಫಾರ್ಮ್ ಯಾರಿಗೆ ಸಿಗುತ್ತೋ ಅವರೇ ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಸೊ ಲೈಕ್ ದಟ್ ಇಟ್ ಇಸ್ ಲೈಕ್ ಸೇಮ್. ನಾವು ಕಣ್ಣಾರೆ ನೋಡೋ ಗಂಟ ಗ್ಯಾರಂಟಿ. ಅಫಿಷಿಯಲಿ ಟಿವಿ ನೀವು ಕಂಟೆಸ್ಟೆಂಟ್ ಅಂತ ಅನೌನ್ಸ್ ಆದ್ಮೇಲೆ ನಿಮಗೆ ಗ್ಯಾರಂಟಿ. ಸರ್, ಒಂದಿನ ನೀವು ಎಲ್ರು ಕೊನೆ ಆಗ್ತೀವಿ. ಸೊ ಆಗ ಜನರು ನಿಮ್ಮನ್ನ ನೆನೆಸ್ಕೊಳ್ಳೋದಾದ್ರೆ ಸೊ ಯಾವ ರೀತಿ ನೆನೆಸ್ಕೋಬೇಕಂತ ನಿಮ್ಗೆ? ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಿದ್ದ ಅಂತ ನೆನೆಸ್ಕೋಬೇಕು. ಒಬ್ಬ ಒಳ್ಳೆ ಮನುಷ್ಯ, ಇನ್ನೇನು ಅಲ್ಲ. ಇವನ್ ದೊಡ್ಡ ಲೀಡರ್ ಆಗಿದ್ದ, ಇವನ್ ದೊಡ್ಡ ಆಕ್ಟರ್ ಆಗಿದ್ದ, ನನ್ಗದೆಲ್ಲ ಆಸೆಗಳೇ ಇಲ್ಲ. ಇವನೊಬ್ಬ ಒಳ್ಳೆ ಮನುಷ್ಯ ರೀ, ಒಳ್ಳೆ ಮನುಷ್ಯನಾಗಿ ಬದುಕಿದ್ದ, ಒಳ್ಳೇದ್ ಮಾತಾಡಿ ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡಿದಾರೆ ಅಷ್ಟೇ ಬೇಕು ನನಗೆ, ಇನ್ನೇನು ಬೇಡ. ಬದುಕು ನಿಮ್ಗೆ ಕೊಟ್ಟಂತ ದೊಡ್ಡ ಉಡುಗೊರೆ ಯಾವುದು? ದೊಡ್ಡ ಗಾಯ ಯಾವುದು? ಬದುಕು ನಮ್ಗೆ ಯಾವತ್ತು ಉಡುಗೊರೆನೂ ಕೊಡಲ್ಲ, ಗಾಯನೂ ಕೊಡಲ್ಲ. ನಾವು ಬದುಕನ್ನ ಹೇಗ್ ಬಾಳ್ತೀವೋ ಅದ್ರ ಮೇಲೆ ಜೀವನದಲ್ಲಿ ನಾವು ಪಡ್ಕತೀವಿ. ಅದು ನೋವಾಗಿರ್ಬೋದು, ಸುಖ ಆಗಿರ್ಬೋದು. ಕರ್ಮ ಇನ್ಸಿಸ್ಟ್ ಅಂತಾರಲ್ಲ ಹಂಗೆ. ಸೊ ಹಾಗಾಗಿ ಎಲ್ಲವನ್ನೂ
ರಿಸೀವ್ ಮಾಡ್ಕೊಂಡು ಪ್ರತಿಯೊಂದನ್ನು ದಾಟಿ ಎವ್ರಿ ಡೇ ಸರ್ವೈವಲ್ ಮಾಡ್ತಾನಲ್ಲ, ಆ ಬದುಕಿಗೆ ನಿಜವಾದ ಅರ್ಥ ಇರುತ್ತೆ. ಸೊ ನಾನು ಯಾವಾಗ್ಲೂ ಆ ಬದುಕಿನ ಪ್ರಯತ್ನದಲ್ಲೇ ಬದುಕು ಲೀಡ್ ಮಾಡ್ತಾ ಇದ್ದೀನಿ. ಸೂಪರ್ ಸರ್. ನೆಕ್ಸ್ಟ್ ಸರ್, ನಿಮ್ಮ ಬದುಕಲ್ಲಿ ಇನ್ನೂ ಯಾರ ಹತ್ರನೂ ಹೇಳದೆ ಉಳಿದಿರೋ ಅಂತ ಕತೆ ಯಾವ್ದಾರು ಇದೆಯಾ? ನಾನು ಓಪನ್ ಬುಕ್ ಸರ್, ಅದೊಂಥರ ಓಪನ್ ಬುಕ್. ಹಾ, ನೀವು ನನ್ಗೇನಾದ್ರೂ ಒಂದ್ ಸೀಕ್ರೆಟ್ ಮುಚ್ಚಿಟ್ಕೊ ಅಂತ ಹೇಳಿದ್ರು ನನ್ ಕೈಲಿ ಆಗಲ್ಲ. ಒಂದು ಒಳ್ಳೆ ಗುಣ ಇದೆ, ಹ್ಮ್, ಇಲ್ಲಿಂದ ಅಲ್ಲಿಗೆ ತಂದಿಕ್ಕೋದು ನನ್ನ ಜೀವನದಲ್ಲಿ ಅದ್ ಮಾಡಲ್ಲ. ಅವ್ರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ. ಅದ್ ನಂಗೆ ಗೊತ್ತಿಲ್ಲ. ಹ್ಮ್. ನನ್ ಜೀವನ ಒಂಥರ ತೆರೆದ ಪುಸ್ತಕ. ಹ್ಮ್. ಸೊ ಅದ್ರಲ್ಲಿ ಯಾವ್ದು ಫೋಲ್ಡ್ ಮಾಡಿ ಹೈಡ್ ಮಾಡಿರೋ ಅಂತ ಪೇಪರ್ ಇಲ್ಲ, ಅಥವಾ ಯಾವ್ದು ಹರಿದಾಕಿರೋ ಶೀಟ್ಗಳು ಇಲ್ಲ. ಸೊ ಇಟ್ ಇಸ್ ವೆರಿ ಟ್ರಾನ್ಸ್ಪರೆಂಟ್. ನಿಮ್ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ಅವ್ರಿಗೆ ಟೈಮ್ ಕೊಡ್ತೀರಾ? ದಟ್ ಇಸ್ ಮೈ, ಅದ್ ನನ್ನ ಜೀವನದ ಒಂದು ಭಾಗ, ಉಸಿರು ಅದು. ಹೌದು. ಸೊ ಆ ಉಸಿರಿಗೆ ನಾನು ಟೈಮೇ ಕೊಡದೇ ಇದ್ರೆ ಎಲ್ಲಿ ಉಸಿರಾಡ್ತೀನಿ. ಸೊ ಆಲ್ವೇಸ್ ಐ ಹ್ಯಾವ್ ಮೈ ಟೈಮ್ ಟು ದೆಮ್ ಆಲ್ವೇಸ್. ಫ್ಯಾಮಿಲಿ ಇಸ್ ಮೈ ಪ್ರಿಯಾರಿಟಿ. ನಿಮ್ಮ ಯಶಸ್ ನೋಡಿ ಅತಿ ಹೆಚ್ಚು ಖುಷಿ ಪಡೋ ವ್ಯಕ್ತಿ ಯಾರು? ತುಂಬಾ ಅಂದ್ರೆ ನನ್ನ ತಂದೆ. ಹ್ಮ್, ಬಹಳ ಚಿಕ್ಕ ವಯಸ್ಸಿಂದಾನು ನನ್ನ ಎವ್ರಿ ಸ್ಟೇಜ್ ನಾನೇನಾದ್ರೂ ಒಂದೇನಾದ್ರೂ ಒಂದು ಸಣ್ಣದೇನೋ ಒಂದು ಮಾಡ್ತಿದ್ರೆ ಅಥವಾ ಹೊಸ ಇನ್ನೊಂದು ಅತಿ ಹೆಚ್ಚು ಪ್ರಪಂಚ ನಿಮ್ಗೆ ಹೆಂಗಿದೆ ಅಂದ್ರೆ, ನಾವ್ ಅನ್ಕೋಬಹುದೇ ನನ್ ಜೊತೆಲಿರೋರೆಲ್ಲ ನನ್ ಬಗ್ಗೆ ಒಳ್ಳೇದೇ ನೆನೆಸ್ತಾರೆ, ಮಾಡ್ತಾರೆ, ಹಿಂದೆ ಕೆಟ್ಟದ್ ಮಾತಾಡ್ತಾ ಇರ್ತಾರೆ. ಅದನ್ನ ಯಾವತ್ತೂ ಆಸೆ ಮನುಷ್ಯನಾದವನ್ ಇಟ್ಕೋಬಾರ್ದು. ಇವತ್ತಿನ ಕಾಲ ಹೆಂಗಿದೆ ಅಂದ್ರೆ ಯಾರನ್ನೂ ನಂಬೋಂತ ಪರಿಸ್ಥಿತಿ ಇಲ್ಲ, ನಮ್ ಸ್ವಂತ ಬೆರಳುಗಳನ್ನೇ ನಂಬೋ ಪರಿಸ್ಥಿತಿಲಿ ಇರಲ್ಲ. ಬಟ್ ತಂದೆ ತಾಯಿ ಅನ್ನೋದು ರೀಪ್ಲೇಸ್ ಆಗದಿರೋ ಯಾವ್ದಾದ್ರು ಒಂದು ಸಂಬಂಧ ಇದ್ರೆ ಜೀವನದಲ್ಲಿ ಅದೊಂದೇ, ತಂದೆ ತಾಯಿ. ಅದಕ್ಕೆ ರೀಪ್ಲೇಸ್ಮೆಂಟೇ ಇಲ್ಲ. ಅಮ್ಮನೂ ಅಷ್ಟೇ ಖುಷಿ ಪಡೋರು ಬದುಕಿದ್ದಾಗ. ನನ್ನ ಆಗು ಹೋಗುಗಳು ಅತಿ ಹೆಚ್ಚು ಖುಷಿ ಪಡುವಂತ ವ್ಯಕ್ತಿ ನನ್ನ ತಂದೆನೇ. ಈಗ ಸರ್, ಮದ್ವೆಗೂ ಮುಂಚೆ ಯಾರನ್ನಾದ್ರು ಲವ್ ಮಾಡಿದ್ರಾ? ಯಾವ ಇವೆಲ್ಲ ಏನಿಂತ ಪ್ರಶ್ನೆಗಳು ಬಿಡ್ತೀರಾ ನೀವು? ಅದು ಗೊತ್ತಿಲ್ಲ, ಹುಡುಕ್ಬೇಕನ್ಸುತ್ತೆ. ಬುಕ್ಕೇ ಇದೆಯಾ? ಅದನ್ನು ಹುಡುಕ್ಬೇಕಾಗುತ್ತೆ. ಲವ್ ಅಂತೆಲ್ಲ ಮಾಡಿಲ್ಲ, ಸ್ನೇಹಿತರುಗಳು ತುಂಬಾ ಜನ ಇದ್ರು. ಅದೆಲ್ಲ ನಿಮ್ಗೆ ಮೋಸ್ಟ್ಲಿ ಆಫ್ ದ ರೆಕಾರ್ಡ್ ನೀವೆಲ್ಲಾದ್ರೂ ಒಂದ್ ವಾರ ಟ್ರಿಪ್ ಬಂದ್ರೆ ನನ್ ಜೊತೆ ಅವೆಲ್ಲ ವಿಡಿಯೋನೇ ಮಾಡ್ಸಲ್ಲ ನೀವ್ ಅನ್ಸುತ್ತೆ. ಒಂದು ವಾರ ನಿಮ್ಗೆ ಕುತ್ಕೊಂಡು ನಾನು ಹೇಳ್ಬೋದು, ಅಷ್ಟು ಕತೆಗಳಿದೆ. ಅಷ್ಟು ಪ್ರಪೋಸಲ್ಸ್ ಬಂದಿದೆ ಸರ್ ನಿಮ್ಗೆ? ಈಗ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂದ್ರೆ, ಎಂತೆಂತವ್ರಿಗೋ ಸರ್, ಎಂತೆಂತವ್ರಿಗೋ ಏನೇನೋ ಸಿಗುತ್ತಂತೆ. ಸೊ ಇದ್ರ ಮಧ್ಯದಲ್ಲಿ ನಾನು ಒಬ್ಬ ಆಗಿರೋದ್ರಿಂದ ನಂದೇನ್ ಹೊರತೇನಲ್ಲ. ಬಟ್ ನೌ ಆಫ್ಟರ್ ಲಾಂಗ್ ಇಯರ್ಸ್ ಐ ಆಮ್ ಲೀಡಿಂಗ್ ಎ ಕ್ಲೀನ್ ಲೈಫ್. ಆ ಸ್ಯಾಟಿಸ್ಫ್ಯಾಕ್ಷನ್ ನನ್ಗಿದೆ. ಬಟ್ ಹಿಂದೆ ನಮಗೂ ಸಣ್ಣ ಪುಟ್ಟ ಇಂಥ ಇನ್ಸಿಡೆಂಟ್ಸ್ ಗಳು ವಿ ಹ್ಯಾವ್ ಆಲ್ ಓವರ್ಕಮ್ ಇಟ್. ಏನು ಮೇಲಿಂದ ಉದಿರೋರೇನಲ್ಲ. ಸೊ ಪ್ರತಿಯೊಬ್ಬನಿಗೂ ಲೈಫ್ ಗಳಲ್ಲಿ ಒಂದೊಂದು ಪಾಸ್ಟ್ ಹಿಸ್ಟ್ರಿಗಳು ಇದ್ದೇ ಇರುತ್ತೆ. ಸೊ ನಾನು ಹೇಳ್ಕೊಳಲ್ಲ. ಬಟ್ ಅದೆಲ್ಲ ಮುಗಿದೋದ್ ಕತೆ, ಅಧ್ಯಾಯ. ಸರ್, ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿ? ನನ್ಗೆ ಈ ಪ್ರಶ್ನೆ ಸಾಮಾನ್ಯವಾಗಿ ಯಾರು ಕೇಳೋದೇ ಇಲ್ಲ. ನಮಗ್ ಗೊತ್ತು, ದರ್ಶನ್ ಸರ್ ಅಂತ. ಯಾಕಂದ್ರೆ ಆ ಹೆಸರು ಯಾವಾಗ್ಲೂ ಅದು ಇಲ್ಲಿ ಒಳಗಿರೋ ಹೆಸರು, ಅದು ಯಾವತ್ತು ಇಲ್ಲಿಂದ ಬರೋ ಹೆಸರಲ್ಲ. ಸೊ ಯಾವಾಗ್ಲೂ ಅಷ್ಟೇ, ಅದು ಕೊನೆ ಉಸಿರಿರೋವರೆಗೂ ಕೂಡ ಆ ಹೆಸರು ಅಲ್ಲೇ ಇರುತ್ತೆ. ಸರ್, ಯಾಕೆ ಅಭಿಮಾನಿ ಆಗಿದ್ದು ಅಂತ ಕೇಳ್ಬೋದ? ನಾನು ಅವ್ರ ವ್ಯಕ್ತಿತ್ವಕ್ಕೆ ಒಬ್ಬ ಅಭಿಮಾನಿ. ಅವರ ವ್ಯಕ್ತಿತ್ವಕ್ಕೆ ತುಂಬಾ ಇನ್ಸಿಡೆಂಟ್ಸ್ ಇದೆ, ತುಂಬಾ ಅಂದ್ರೆ ತುಂಬಾ. ಯಾವುದೇ ಹೊಗಳಿಕೆಗಾಗ್ಲಿ ಅಥವಾ ಅವ್ರ ಹೆಸರು ಹೇಳೋದ್ರಿಂದ ನನಗೇನೋ ಸಿಗುತ್ತೆ ಅಂತ ಆಗ್ಲಿ ಯಾವತ್ತೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಎಲ್ಲೂ ಕೂಡ ನಾನೇ ಅವ್ರ ಹೆಸರುಗಳನ್ನ ಎಲ್ಲೂ ಕೂಡ ಬಳಕೆ ಮಾಡಲ್ಲ. ನೀವು ನೋಡಿರ್ಬೋದು, ಇಲ್ಲಿವರೆಗೂ ನಾನು ಮಾಡಿಲ್ಲ. ನಾನು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಮಾತ್ರ ನಾನು ಅವ್ರ ಬಗ್ಗೆ ಉತ್ತರ ಕೊಡ್ತೀನಿ ಹೊರತು ಅನಾವಶ್ಯಕವಾಗಿ ನನ್ನ ಜೀವನದಲ್ಲೇ ನಾನು ಅವ್ರ ಹೆಸರನ್ನ ತೆಗಿಯಲ್ಲ. ಬಟ್ ಅವ್ರ ಮೇಲೆ ಯಾಕೆ ಅಭಿಮಾನ ಅನ್ನೋ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳ್ತೀನಿ. ತುಂಬಾ ಇನ್ಸಿಡೆಂಟ್ಸ್ ಗಳಿದೆ ನಾನು ಅವ್ರ ಮೇಲೆ ಇಂಪ್ರೆಸ್ ಆಗೋದಕ್ಕೆ. ನಾನು ಫಾರ್ ಎಕ್ಸಾಂಪಲ್ ಅವ್ರ ಜೊತೆ ಬೈ ಎಲೆಕ್ಷನ್ ಅಲ್ಲಿ ಎವ್ರಿ ಡೇ ಕ್ಯಾಂಪೇನ್ಗೆ ಹೋಗ್ತಿದ್ವಿ. MP ಎಲೆಕ್ಷನ್ ನಡೀಬೇಕಾದ್ರೆ ಪ್ರತಿ ಊರ್ಗೋದ್ರು ಕೂಡ ನೀವು ಒಂದ್ ಊರಲ್ಲಿ 1,000 ಸಂಖ್ಯೆ ಅಂತ ಇಟ್ಕೊಳ್ಳಿ, ಆ ಊರಿನ ಜನಸಂಖ್ಯೆ. ಆ 1,000 ಜನಸಂಖ್ಯೆಯಲ್ಲಿ ಒಂದು 800 ಜನ ಊರ್ನಲ್ಲಿ ಇವ್ರನ್ನ ನೋಡಕ್ ಕಾಯ್ಕೊಂಡು ನಿಂತಿರೋರು, ಜಸ್ಟ್ ಇವ್ರನ್ನ ನೋಡಕ್ಕೆ. ಸೊ ಅಂತ ಕ್ರೌಡ್ ಅಲ್ಲೂ ಕೂಡ ಇವ್ರ ಜೊತೆ ಯಾರ್ಯಾರು ಬಂದಿರ್ತಾರೋ ಪ್ರತಿಯೊಬ್ಬರನ್ನು ಮಾನಿಟರ್ ಮಾಡೋರು. ನಾವೆಲ್ಲೋ 10 ನಿಮಿಷ ಆ ಕಡೆ ಈ ಕಡೆ ಹೋಗಿದ್ರೆ, ಎಲ್ಲೋ ಅರ್ಜುನ್ ಎಲ್ಲಿ ಕರಿ ಅವನ್ನ, ಆ ಊಟದ ಟೈಮ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ. ಇದೆಲ್ಲ ನಿಮಗೆ ತಲೆ ಒಳಗಿಲ್ದೇ ಇದ್ರೆ ಮನ್ಸೊಳಗಿಲ್ದೇ ಇದ್ರೆ ಬರಲ್ಲ. ಸೊ ಅದು ತೋರ್ಪಡಿಕೆಗೂ ಅಲ್ಲ. ಯಾಕಂದ್ರೆ ಆ ಕ್ರೌಡ್ ಬಿಸಿಲ್ ಅವರು ಎಲ್ಲೋ ಒಂದ್ ಕಡೆ ನಿಲ್ಸಿ ಜಾಗದಲ್ಲಿ ಅವ್ರು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋಗುತ್ತೆ. ನಾವೇನ್ ಅದರಿಂದ ನಾವೇನೋ ಕಳ್ಕೊಂಡಿರೋದ್ರಲ್ಲ, ಅವ್ರು ಏನು ಕಳ್ಕೊಳ್ಳೋದಿರಲ್ಲ. ಆದ್ರೆ ಅವ್ರು ಅದನ್ನ ನೆನ್ಸ್ಕೋತಾರೆ ಅಂದ್ರೆ ಅವ್ರ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರುತ್ತೆ. ನನ್ ಜೊತೆಲಿ ಬಂದಿರೋರು, ಅವ್ರ ಬಗ್ಗೆ ನಾನು
ನೋಡ್ಕೋಬೇಕು. ಹ್ಯೂಮನ್ ಬೀಯಿಂಗ್ ಕ್ವಾಲಿಟೀಸ್ ಅನ್ನೋದು ಇದೇನೆ. ದೀಸ್ ಆರ್ ಆಲ್ ಬೇಸಿಕ್ಸ್. ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ರೋಡಲ್ಲಿ ಒಂದ್ ಪ್ರಾಣಿ ಮಧ್ಯದಲ್ಲಿ ನಿಂತಿದ್ರೆ ಅದನ್ನ ಸಾಮಾನ್ಯವಾಗಿ ರೋಡ್ ಮಧ್ಯದಲ್ಲಿ ಅಡ್ಡ ಆಗಿದ್ರೆ ಕೆಲವರು ಕಲ್ಲು ಹೊಡೆದು ಓಡಿಸೋ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ತರ ಮಾಡ್ತಾರೆ. ಅವ್ರು ಹಿಡಿದು ಅದ್ರ ಜೊತೆ ಮಾತನಾಡೋ ಮುಖಾಂತರ ಅದನ್ನ ಸೈಡ್ ಕಳಿಸೋ ಪ್ರಯತ್ನ ಮಾಡ್ತಾರೆ. ಸೊ ದಿಸ್ ಇಸ್ ಹಿಮ್. ಅಂತ ವ್ಯಕ್ತಿ ನಮ್ಮನ್ನ ಪಕ್ಕದಲ್ಲಿ ಈಗ ಅಷ್ಟು ಜನ ತೋಟದಲ್ಲಿ ಕೂತಿರ್ತಾರೆ. ನಾನು ಹೋದಾಗ ಕರೆದು ನಮ್ ಕಾರ್ಪೊರೇಟರ್ ಬಂದ, ಕಾರ್ಪೊರೇಟರ್ ಅಂತಾನೆ ಕರಿತೀವಿ, ಪಕ್ಕದಲ್ಲಿ ಅವ್ರು ಕೂತ್ಕೊಳ್ಳೋ ಇಲ್ಲೇ ಈ ಜಾಗದಲ್ಲೇ ಚೇರ್ ಹಾಕ್ಸ್ಕೋತಾರೆ ಪಕ್ಕಕ್ಕೆ. ಸಿ ದಟ್ ಇಸ್ ವಾಟ್ ಅದು ಕೊಡೋ ಗೌರವ. ಸೊ ಅದನ್ನ ನಾವು ಯಾವಾಗ್ಲೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಹೊರತು ಎಷ್ಟೋ ಜನ ಹೇಳ್ತಾರೆ ಅವ್ರ ಜೊತೆ ಕೆಲವ್ರು ಏನಾಗುತ್ತೆ ಅಂದ್ರೆ ಕೆಲವ್ರು ಅವ್ರ ಹೆಸರನ್ನ ತಮ್ಮ ಬೆಳವಣಿಗೆಗೆ ಬೆಳೆಸ್ಕೊಳ್ಳೋ ಅದ್ ಯಾವತ್ತೂ ಮಾಡಬಾರ್ದು. ಅವ್ರು ನಮ್ಗೆ ಪರಿಚಯ ಇದಾರೆ, ಅವರು ನಮ್ಮನ್ನ ಇಷ್ಟ್ರ ಮಟ್ಟಿಗೆ ನಮ್ಮನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಆ ಸ್ಥಾನನೇ ನಮಗ್ ದೊಡ್ಡದು. ಅದನ್ನ ಹಂಗೆ ಉಳಿಸ್ಕೋಬೇಕರ್ತು ನಾವ್ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ನಮ್ಮ ಬೆಳವಣಿಗೆಗೆ ಅದನ್ನ ದುರುಪಯೋಗ ಯಾವತ್ತು. ಅದಕ್ಕೆ ನೀವು ಕೂಡ ನಿಮ್ ಸಿನಿಮಾಗಳಲ್ಲಿ ಪ್ರಮೋಷನ್ಸ್ ಗಳಲ್ಲಿ ಅವ್ರ ಹೆಸರನ್ನ ಜಾಸ್ತಿ ಖಂಡಿತ ಹೇಳಲ್ಲ. ನಾನು ಯಾವತ್ತೂ ಆ ವಿಚಾರಗಳನ್ನ ಅವ್ರ ಹತ್ರ ಚರ್ಚೆನೂ ಮಾಡಲ್ಲ. ನಾನ್ ಕೇಳಿದ್ರೆ ಅವ್ರೇನ್ ನಂಗೆ ಯಾವತ್ತೂ ಒಂದ್ ಬೈಟ್ಸ್ ಕೊಡಲ್ಲ ಅನ್ನಲ್ಲ ಅಥವಾ ಇನ್ನೊಂದಲ್ಲ. ಆದ್ರೆ ನಾನು ಯಾವತ್ತೂ ಕೂಡ ಅಷ್ಟೇ ಅವ್ರ ಹತ್ರ ಆ ವಿಚಾರಗಳನ್ನ ಚರ್ಚೆನೂ ಮಾಡಲ್ಲ. ನಾನು ಹೋದಾಗ ಅವ್ರ ಜೊತೆ ಒಂದಷ್ಟು ಒಳ್ಳೆ ಸಮಯ ಕಳೀತೀನಿ, ಒಂದಷ್ಟು ಒಳ್ಳೆ ಮಾತುಗಳ ಚರ್ಚೆಗಳಾಗತ್ತೆ, ಒಂದಷ್ಟು ರಾಜಕೀಯ ಚರ್ಚೆಗಳಾಗತ್ತೆ, ಅಷ್ಟ್ ಒಳ್ಳೆ ಊಟ ಆಗತ್ತೆ. ನೀವು ನಾನ್ ವೆಜಿಟೇರಿಯನ್ ಪ್ರೇಮಿ, ಅವರು ಕೂಡ ನನಗೂ 3 ಹೊತ್ತು ಬೇಕೇ ಬೇಕು. ಸೊ ಊಟದ ವಿಚಾರದಲ್ಲಿ ಅದೇನು ನಮ್ಗೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ತಿಂದಿರೋರ್ಗು ಚೆನ್ನಾಗಿ ಅವರು ತಿನ್ನಿಸ್ತಾರೆ. ಅಂದ್ರೆ ನಾನು ಹೇಳ್ತಿರೋದು ನಾನ್ ವೆಜ್ ಅಂತಲ್ಲ, ಊಟದ ಯಾವ್ದೇ ಆಗ್ಲಿ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ಅವ್ರ ಜೊತೆ ಹೋದ್ಮೇಲೆ ಆ ಟೈಮ್ ಟು ಟೈಮ್ ಊಟ ತಿಂಡಿ ಅವ್ರಿಗೆ ಪರ್ಫೆಕ್ಟ್ ಆಗಿ ನೋಡ್ಕೊತಾ ಇರ್ತಾರೆ. ಸೂಪರ್ ಸರ್. ಸರ್ ಒಂದು ಬೆಸ್ಟ್ ಮೂಮೆಂಟ್ ಹೇಳ್ಬೋದಾ ನೀವು ಸರ್ ಜೊತೆ? ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ನೀವು ಕಳೆದಿರೋದು? ತುಂಬಾ ಮೂಮೆಂಟ್ಸ್ ಇದೆ. ರೀಸೆಂಟ್ ಆಗಿ ಅವರು ಆಚೆಗೆ ಬಂದಿದ್ದಾಗ, ಬೇಲ್ ಮೇಲೆ ಆಚೆಗೆ ಬಂದಿದ್ದಾಗ, ನಾನು ಹಿಂಗೆ ಮನೇಲಿ ಫ್ಲಾಟ್ ಅಲ್ಲಿ ಮಲಗಿರ್ತೀನಿ, ಒಂದು ಕಾಲ್ ಬರುತ್ತೆ ಅನ್ನೋ ನಂಬರ್ ಇಂದ. ಎತ್ತುತ್ತೀನಿ, ಯಾಕಂದ್ರೆ ಹಳೆ ನಂಬರ್ ಇರಲ್ಲ. ಎತ್ತಿದಾಗ ಏನ್ ಸರ್ ಏನ್ ಮಾಡ್ತಿದ್ದೀರಾ ಅಂತಾರೆ. ಅಣ್ಣ ಅಂತೀನಷ್ಟೇ. ಓ ಗೊತ್ತಾಯ್ತಾ ಸರ್, ಹೇಗಿದ್ದೀರಾ ಅಣ್ಣ, ಫೋನಲ್ಲೇ ಕೇಳ್ತೀಯಲ್ಲ ಬಂದ್ ಮಾತಾಡಿಸ್ತೀಯಾ ಅಂತಾರೆ. ಸೊ ಐ ವಾಸ್ ಅದೊಂದೆಲ್ಲ ಗೂಸ್ ಬಂಪ್ಸ್ ಮೊಮೆಂಟ್ಸ್. ಇಮ್ಮಿಡಿಯೇಟ್ ಆಗಿ ನಾನು ಬೆಂಗಳೂರಲ್ಲಿ ಇರ್ತೀನಿ, ಅಣ್ಣ ಬೆಂಗಳೂರಲ್ಲಿ ಇದ್ದೀನಿ ಅಂತೀನಿ. ಎಷ್ಟೊತ್ತು ಬೇಕು ಬರಕ್ಕೆ? ಅಣ್ಣ ಒಂದು 2.5 hours ಅಲ್ಲಿ ಬಂದ್ಬಿಡ್ತೀನಿ ಅಣ್ಣ. ಆಯ್ತು ಬಾ ಅಂತಾರೆ. ಸಂಜೆ 6 ಗಂಟೆಗೆ ಫ್ಲಾಟ್ ಇಂದ ಹೊರಡ್ತೀನಿ, 8:15 ತೋಟದಲ್ಲಿ ಇರ್ತೀನಿ. ಏನೂ ಇಲ್ಲ, ಒಂದಷ್ಟು ಮಾತುಕತೆ ಆಗತ್ತೆ, ಹೇಗಿದ್ಯಾ ಎಲ್ಲ ಮಾತಾಡಿಸ್ತಾರೆ, ಚರ್ಚೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅವತ್ತು ಪ್ರಶಾಂತವಾಗಿರುತ್ತೆ. ತೋಟದಲ್ಲಿ ಅತ್ತಿಗೆಯವ್ರು ಇರ್ತಾರೆ ಅಷ್ಟೇ, ವಿನೀಶ್ ಇರ್ತಾರೆ, ಬಿಟ್ರೆ ಅಕ್ಕನ ಮಕ್ಳು ಇರ್ತಾರೆ. ಬಹುಶಃ ದಟ್ ಡೇ ವಾಸ್ ನನ್ನ ಜೀವನದ್ದೇ ಒಂದು ಬೆಸ್ಟ್ ಡೇ ಅಂತ ಹೇಳ್ಬೋದು. ಅಂತವ್ರ ಜೊತೆ ಇದೀವಿ ಅನ್ನೋದೇ ಒಂದು ಖುಷಿ ಸರ್. ಗ್ರೇಟ್ ಖುಷಿ. ಒಂದು ಇತಿಹಾಸ ಇದೆ, ಹೇಳ್ಕೊಂಡ್ ಬಂದಿದೆ. ಈ ನಮ್ ಕಾಲ ಹೆಂಗೆ ಅಂದ್ರೆ 100 ಒಳ್ಳೆ ಕೆಲ್ಸಗಳು ಒಂದು ಕೆಟ್ಟ ಕೆಲ್ಸದ ಮಧ್ಯದಲ್ಲಿ ಮರ್ತೋಗ್ಬಿಡ್ತೀವಂತೆ ಅಲ್ವಾ? ಕರೆಕ್ಟ್ ಸರ್. ಬರೀ 100ನ್ನ ಮರೆಯೋ ಪ್ರಯತ್ನನೇ ಮಾಡ್ತಾ ಇದೀವಿ ಹೊರ್ತು ಯಾವತ್ತು ಆ 100 ಮಾಡಿರೋದನ್ನ ನಾವು ನೆನ್ಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾ ಇಲ್ಲ. ಸೊ ಬಟ್ ನಾನು ಯಾವಾಗ್ಲೂ ನನ್ನ ಕಣ್ಮುಂದೆ ಅವರು ಅವತ್ತಿಗೆ ಹೇಗೆ ಪಿಕ್ಚರೈಸ್ ಆಗಿದಾರೋ ಇವನ್ ಟುಡೇ ನನಗೆ ಅವರ ಅದೇ ಪಿಕ್ಚರೈಸೇಷನ್ ಅಲ್ಲೇ ಇರೋದು. ಹೊಂಗೆ ಮರದ ನೆರಳಲ್ಲಿ ತಂಪಾಗಿರ್ಲಿ ಅಂತ ಇದು ನನ್ನ ತಾತ, ಅಜ್ಜಿ ಮತ್ತು ನನ್ನ ತಾಯಿ. ಅದ್ರಲ್ಲಿ ಒಂದು ಹುಡುಗಿ, ಸರ್ ನಮ್ ಸ್ಕೂಲ್ಗೆ ಒಂದು ಬಾತ್ರೂಮ್ ಕಟ್ಸ್ಕೊಡಿ. ನಾನು ಆಯ್ತಮ್ಮ ಕಟ್ಸ್ಕೊಡ್ತೀನಿ. ನೀವು MLA ಮಿನಿಸ್ಟರ್ಗಳ ತರ ಆಶ್ವಾಸನೆ ಕೊಟ್ಬಿಟ್ಟು ಇವತ್ತು ಹೇಳ್ಬಿಟ್ಟು ಹೊಟ್ಟೋಗ್ತೀರಾ ಅಲ್ವಾ ಅಂತ. ಅಲ್ಲೇ ಸ್ಪಾಟ್ ಅಲ್ಲಿ ನಾನು